ಸೊ ಈಗ ನಾವು ಇದರಲ್ಲೆಲ್ಲ ಬೀನ್ಸ್ ಗಿಡ ಹಾಕಿದ್ದೀವಿ. ಇದೆಲ್ಲ ಬುಷ್ ಬೀನ್ಸ್ ಹಾಕಿದೆ, ಜೊತೆಗೆ ಬಳ್ಳಿ ಬೀನ್ಸ್ ಕೂಡ ಹಾಕಿದ್ದೆ. ಆಮೇಲೆ ಗೋರಿಕಾಯಿ ಕೂಡ ಹಾಕಿದೆ ಅನಿಸುತ್ತೆ. ಇದೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಿದೆ. ಸಣ್ಣ ಪುಟ್ಟ ಬೀನ್ಸ್ ಬರ್ತಿದೆ ನೋಡಿ. ಸೊ ಇದು ಯಾವ ಬೀನ್ಸು ಅಂತ ಗೊತ್ತಿಲ್ಲ, ಯಾಕಂದರೆ ಈ ಥರ ಕಲರ್ ಹೂವು ನೋಡಿಲ್ಲ ನಾನು. ಸೊ ಬುಷ್ ಬೀನ್ಸಾ ರಿಂಗ್ ಬೀನ್ಸಾ ಏನಂತ ಕಾದು ನೋಡಬೇಕು. ನೆಕ್ಸ್ಟ್ ಇದು ಅಲಸಂದೆ ಇರಬೇಕು. ಸೊ ಇದು ಈ ಪಾಟಿಂದನೇ ಹೋಗಿರೋದು. ಸೊ ಈ ಪಾಟಿಂದ ಫುಲ್ಲು ಮೇಲ್ವರೆಗೂ ಹಪ್ಕೊಂಡೋಗಿದೆ. ಸೊ ಈ 3 ಕ್ರೇಟ್ ಬಂದು ನಮ್ಮ ತಾಯಿಯವ್ರು ನೋಡ್ಕೊಳ್ಳೋದು, ಈ 3 ಬಂದು ನಂದು. ಸೊ ಈ ಕ್ರೇಟಲ್ಲಿ ನಾನು ಮುಂಚೆನೇ ಹೇಳಿರೋ ಥರ ಕ್ಯಾರೆಟ್ ಎಲ್ಲ ಹಾಕಿದ್ದೆ. ಹಾಗೇನು ಮಲ್ಚ್ ಮಾಡಿರೋದ್ರಿಂದ ಏನೂ ಕಾಣಿಸ್ತಿಲ್ಲ. ಈಗ ಒಂಚೂರು ಇದು ಕ್ಯಾರೆಟಲ್ಲಿ ಸೊ ಮಲ್ಚ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಜಾಗ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟೆ. ನೋಡೋಣ ಜಾಗ ಮಾಡ್ಕೊಂಡು ಬರುತ್ತೋ ಇಲ್ವ ಅಂತ. ಇದರಲ್ಲೂ ಅಷ್ಟೇ ಕ್ಯಾರೆಟ್ ಬಂದಿತ್ತು. ಟೊಮೆಟೊ ಗಿಡ, ಇದಕ್ಕೆ ಎಲೆ ಕಾಣಿಸೋ ಥರ ಸ್ವಲ್ಪ ಜಾಗ ಮಾಡಿದ್ದೀನಿ. ಮತ್ತು ಇದರಲ್ಲೂ ಅಷ್ಟೇ ಬಳ್ಳಿದು ಹಾಕಿದ್ವಿ. ಇದು ತುಪ್ಪದ ಹೀರೆಕಾಯಿ ಇಲ್ಲ ಸೋರೆಕಾಯಿ ಇರಬೇಕು, ಸಾಫ್ಟ್ ಆಗಿದೆ. ಇದು ಸೋರೆಕಾಯಿ ಬೀಜ ಇರಬೇಕು. ಸೊ ಈ ಕಡೆ ಕೂಡ ಒಂದು ಹಾಕಿದೆ, ಇನ್ನು ಏನೂ ಬಂದಿಲ್ಲ. ಟೊಮೆಟೊ ಗಿಡ. ಸೊ ಇಲ್ಲಿ ಮುಂದೆ ಇದೆಲ್ಲ ತುಳಸಿ ಗಿಡ, ಇದೆಲ್ಲ ನಮ್ಮ ಅಜ್ಜಿಯವ್ರು ಹಾಕಿರೋದು. ಸೊ ಅವ್ರಿಗಂತ ಹಂಗೆ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟು ಈ ಟಬ್ಬು, ಇದರಲ್ಲೂ ನಾನು ಹೇಳಿರೋ ಥರ ಇದು ಕೊಂಬಳು ಗಿಡ, ಜೊತೆಗೆ ತೊಗರಿ ಇದೆ. ಆಮೇಲೆ ಇದ್ರ ಒಳಗಡೆ ಸೆಂಟ್ರ್ನಲ್ಲಿ ಇದು ಕೊಕ್ಕರೆಕಾಯಿ. ಸೊ ಈ ಕೊಕ್ಕರೆಕಾಯಿ ಸಿಹಿ ಹುಣಸೆ ಅಂತ ಹೇಳ್ತಾರಲ್ಲ, ಆ ಗಿಡ ಇದು. ಸೊ ಇದು ಹಾಕಿದ್ದೀವಿ. ಸೊ ಇದು ಚಿಕ್ಕದಾಗಿತ್ತು, ತುಂಬ ಚೆನ್ನಾಗಿ ಬೆಳ್ಕೊಂಬಂದಿದೆ. ನೆಕ್ಸ್ಟ್ ಇಲ್ಲೊಂದು 2 ಪಾಟ್ ಇದೆ. ಇದರಲ್ಲೂ ಅಷ್ಟೇ ಹೂವಿನ ಗಿಡ. ಇದು ಮೈಸೂರು ಮಲ್ಲಿಗೆ. ಇದು ಅಷ್ಟೇ ಹೂವಿನ ಗಿಡ.